ನೋಡಿ ಗಂಜಿ ಹೇಗೆ ಮಾಡೋದಂತ ನಾನು ನಿಮಗೆ ತೋರಿಸ್ತೀನಿ. ನಾನು ರಾತ್ರಿ ಸ್ವಲ್ಪ ಅನ್ನ ಉಳಿದಿತ್ತು, ಆ ಮಿಕ್ಕಿದ ಅನ್ನ ತೊಗೊಂಡ್ಬಿಟ್ಟು ನಾನು ಈ ಥರ ನೀರಲ್ಲಿ ನೆನೆ ಹಾಕಿದ್ದೆ. ನೆನೆ ಹಾಕಿರೋ ಅನ್ನ ತೊಗೊಂಡ್ಬಿಟ್ಟು ನಾವು ಗಂಜಿ ಮಾಡೋದು ಹೇಗಿರುತ್ತಂತ ನಿಮಗೆ ಗೊತ್ತಾಗುತ್ತೆ. ಉಳಿದಿರೋ ಅನ್ನ ತಿಂದರೆ ಗ್ಯಾಸ್ಟ್ರಿಕ್ ಆಗುತ್ತೆ, ತಿನ್ನಬಾರ್ದು ಅಂದ್ಕೊಂಡು ಚೆಲ್ಲೋ ಬದಲು ಈ ಥರ ನಾವು ಒಂದು ಹೆಲ್ದಿಯಾಗಿರೋದು ಗಂಜಿ ಮಾಡ್ಕೊಂಡು ಕುಡಿಬೋದು. ಯಾಕಂದರೆ ಇವಾಗ ಬೇಸಿಗೆ ಕಾಲ ಇರೋದಕ್ಕೆ ಮೊಸರು ರೈಸು ಎಲ್ಲ ರುಬ್ಬಿಟ್ಟು ನಾವು ಮಕ್ಕಳಿಗೆ ಕೊಡೋದ್ರಿಂದ, ದೊಡ್ಡವರು ಕುಡಿಯೋದ್ರಿಂದ ತುಂಬ ಆರೋಗ್ಯಕ್ಕೆ ಒಳ್ಳೆಯದು. ಇದು ಹೇಗೆ ಮಾಡೋದಂತ ನಾವು ನೋಡ್ಕೊಂಬರೋಣ ಬನ್ನಿ. ನೋಡಿ, ಒಂದು ಚಿಕ್ಕ ಜಾರ್ ಇಟ್ಕೋಬೇಕು. ಜಾಸ್ತಿ ರೈಸ್ ಇದ್ದರೆ ನೀವು ದೊಡ್ಡ ಜಾರಲ್ಲೇ ಮಾಡ್ಕೋಬೋದು. ನಾನು ಸ್ವಲ್ಪ ಇರೋದಕ್ಕೆ ನಾನು ಚಿಕ್ಕ ಜಾರಲ್ಲೇ ಮಾಡ್ತಾಯಿದ್ದೀನಿ. ಈ ಥರ ನಾವು ರೈಸು, ಆ ನೀರು ರಾತ್ರಿ ಎಲ್ಲ ನೆನೆಹಾಕಿದ್ವಲ್ಲ ಅದನ್ನೆಲ್ಲ ಫುಲ್ಲು ನಾವು ಜಾರ್ಗೆ ಹಾಕ್ಕೋಬೇಕು. ನೋಡಿ, ಒಂದೇ ಒಂದು ಹಸಿಮೆಣಸಿನ್ಕಾಯಿ, ಒಂದು ಅರ್ಧ ಇಂಚಷ್ಟು ನಾವು ಶುಂಠಿ ತೊಗೊಳ್ಳೋಣ. 1 ಸ್ಪೂನಷ್ಟು ಜೀರಿಗೆ ಹಾಕ್ಕೊಳ್ಳೋಣ. ಸ್ವಲ್ಪ ನಾವು ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ಳೋಣ. ಹಾಕೊಂಡ್ಬಿಟ್ಟು ಇದನ್ನು ನಾವು ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳೋಣ. ಹಾಕ್ಕೊಂಡ್ಬಿಟ್ಟು ಇದನ್ನು ನಾನು ಸ್ವಲ್ಪ ಪೇಸ್ಟ್ ಮಾಡ್ಕೊಂಬರ್ತೀನಿ ಬನ್ನಿ. ನೋಡಿ ಎಷ್ಟು ಚೆನ್ನಾಗಿ ನಾನು ರುಬ್ಬಿದ್ದೀನಂತ. ಈ ಥರ ನೀವು ರುಬ್ಕೊಂಡ್ಬಿಟ್ಟು ಇದರಲ್ಲಿ ನಾವು ಮೊಸರು, ಸ್ವಲ್ಪ ಈರುಳ್ಳಿ, ಹಸಿ ಈರುಳ್ಳಿ ಹಾಕಿಬಿಟ್ಟು ತಿಂದರೆ ದೇಹಕ್ಕೆ ತುಂಬ ತಂಪು. ಬೇಸಿಗೆ ಕಾಲದಾಗಂತ ಡೈಲಿ ಈ ಥರ ನೀವು ಅನ್ನ ಮಿಕ್ಕಿಲ್ಲ ಅಂದರೂ ನೀವು ಬಿಸಿ ಅನ್ನನೇ ಸ್ವಲ್ಪ ನೀರಲ್ಲಿ ನೆನೆಸಿಟ್ಟು ಆಮೇಲೆ ನೀವು ಈ ಥರ ಗಂಜಿನೂ ಮಾಡ್ಕೊಂಡು ಕುಡಿಬೋದು. ಯಾಕಂದರೆ ನಿಮ್ಮ ಮನೇಲಿ ಮಣ್ಣಿನ ಮಡಿಕೆ ಇದ್ದರೆ ಮಡಿಕೆಯಲ್ಲಿ ಹಾಕಿ ರಾತ್ರಿ ಎಲ್ಲ ನೆನೆಸಿ ಬೆಳಗ್ಗೆ ಎದ್ದು ಮಾಡಿದ್ರಂತೂ ಇನ್ನೂ ಸೂಪರಾಗಿರುತ್ತೆ. ಇಂಡಾಲಿಯಂ ಪಾತ್ರೆಯಲ್ಲಿ ಮಾತ್ರ ಯಾವುದೇ ಕಾರಣಕ್ಕೂ ಮಾಡೋಕ್ಕೆ ಹೋಗಬೇಡಿ. ಈ ಥರ ಸ್ಟೀಲ್ ಪಾತ್ರೆ ಆಗಿರ್ಬೋದು, ಮಡ್ಕೆನ ಬಾಣಲೆ ಇರ್ಬೋದು, ಆ ಥರದಲ್ಲೇ ನೀವು ಎಲ್ಲನೂ ಮಾಡ್ಕೋಬೋದು. ನೋಡಿ, ಇದರಲ್ಲೆಲ್ಲ ನಾನು ಬಗ್ಗಿಸ್ಬಿಟ್ಟು ಮಕ್ಕಳೆಲ್ಲ ಬರೋದ್ರಾಗ ಈ ಥರ ನಾವು ಮಾಡಿಟ್ರೆ ಸೂಪರಾಗಿ ತಿಂತಾರೆ ಮಕ್ಕಳು. ನೋಡಿ, ಇವಾಗ ನಾನೊಂದು ಬಟ್ಲು ಮೊಸರು ತೊಗೊಂಡಿದ್ದೀನಿ. ಮೊಸರು ಹಾಕ್ಕೊಳ್ಳೋಣ. ನೋಡಿ, 1 ಈರುಳ್ಳಿ ಕಟ್ ಮಾಡ್ಕೊಂಡಿದ್ದೀನಿ. ಏನು ನೋಡಿ, 1 ಈರುಳ್ಳಿ ಕಟ್ ಮಾಡ್ಕೊಂಡಿದ್ದೀನಿ. ಇದೆಲ್ಲ ಮಿಕ್ಸ್ ಮಾಡಿಬಿಟ್ಟು ನಾವು ಇದನ್ನು ಚೆನ್ನಾಗಿ ನಾವು ಮಿಕ್ಸ್ ಮಾಡೋಣ. ಇದಕ್ಕೆ ಇನ್ನೊಂದು ಸ್ವಲ್ಪ ನಾನು ಜಾರೆಲ್ಲ ರುಬ್ಕೊಂಡಿದ್ನಲ್ಲ ಅದರಲ್ಲೇ ನಾನು ಸ್ವಲ್ಪ ನೀರು ಹಾಕ್ಕೊಂಬಿಟ್ಟು, ನಿಮಗೆ ಗಟ್ಟಿ ಬೇಕಂದ್ರೆ ನೀವು ಗಟ್ಟಿನೇ ತಿನ್ಬೋದು. ಇಲ್ಲ ಅಂದರೆ ನಾವು ಗ್ಲಾಸ್ಗೆ ಹಾಕ್ಕೊಂಡು ಕುಡಿಯೋಂಗಿದ್ರೆ ಇನ್ನೊಂದು ಸ್ವಲ್ಪ ಇದಕ್ಕೆ ನಾವು ನೀರು ಹಾಕ್ಕೊಳ್ಳೋಣ. ನೋಡಿ, ನಾನು ಕುಡಿಯೋ ಥರ ಮಾಡ್ತಾಯಿರೋದು, ಅದಕ್ಕೆ ನಾನು ಸ್ವಲ್ಪ ನೀರು ಜಾಸ್ತಿನೇ ಹಾಕಿದ್ದೀನಿ. ಜಾರೆಲ್ಲ ತೊಳೆದ್ಬಿಟ್ಟು ನಾವು ನೀರು ಹಾಕ್ಕೊಂಬಿಟ್ಟು ನೀಟಾಗಿ ಮಕ್ಕಳಿಗೆ, ವಯಸ್ಸಾದವರು, ನಾವೆಲ್ಲ ಮಧ್ಯಾಹ್ನ ಹೊತ್ತು ಊಟ ಆದ ನಂತರ ಒಂದೊಂದು ಗ್ಲಾಸ್ ಕುಡಿದ್ರೆ ತುಂಬ ಚೆನ್ನಾಗಿರುತ್ತೆ. ಇದು ಈ ಥರದೊಂದು ನೀವು ಟ್ರೈ ಮಾಡಿ ನೋಡಿ. ಇದಕ್ಕೇನು ಗ್ಯಾಸ್ ಹಚ್ಚಬೇಕಾಗಿಲ್ಲ, ಕಷ್ಟ ಏನೂ ಇಲ್ಲ, ಬೇರೆ ಐಟಮ್ಸ್ ಏನೂ ಬೇಡ. ಒಂದೇ ಒಂದು ಹಸಿಮೆಣ್ಸಿನ್ಕಾಯಿ ಇದ್ದರೆ ಸಾಕು, ಕೊತ್ತಂಬರಿ ಸೊಪ್ಪು, ಈರುಳ್ಳಿ ಹಾಕಿಬಿಟ್ಟು ಮೊಸರು ಹಾಕಿ ಮಾಡಿಕೊಟ್ರೆ ಸೂಪರಾಗಿರುತ್ತೆ. ಈ ಥರ ಒಂದು ತುಂಬ ಚೆನ್ನಾಗಿರುತ್ತೆ. ಇವಾಗ ನಾನು ಗ್ಲಾಸ್ಗೆ ಹಾಕಿ ನಿಮಗೆ ತೋರಿಸ್ತೀನಿ. ನೋಡಿ, ಮಿಕ್ಕಿರೋ ಅನ್ನದಿಂದ ನಾನು ಮಾಡಿ ನಿಮಗೆ ತೋರಿಸಿದ್ದೀನಿ. ಈ ಥರ ನೀವು ಟ್ರೈ ಮಾಡಿ ನೋಡಿಬಿಟ್ಟು ಇದನ್ನು ಕುಡಿದು ನೀವು ನಮಗೆ ಕಮೆಂಟ್ ಬಾಕ್ಸಲ್ಲಿ ಹೇಗಾಗಿದೆ ಅಂತ ತಿಳಿಸ್ಬೋದು. ಅಷ್ಟು ಚೆನ್ನಾಗಿ ಬರುತ್ತೆ, ಅಷ್ಟು ಸೂಪರಾಗಿರುತ್ತೆ ಇದು. ಈ ಥರ ಮಾಡಿದ ಗಂಜಿ ನಿಮ್ಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಮಸ್ತೆ.